ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಯಾದಗಿರಿಯಲ್ಲಿ ರಣಮಳೆಯ ಅಬ್ಬರ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾದಗಿರಿಯಲ್ಲಿ ಬರೀ ಮಳೆಯಲ್ಲ, ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ಈ ಮಳೆಯ ಅಬ್ಬರಕ್ಕೆ ಚಾಲಕನಿಲ್ಲದೆ ಆಟೋ ಸಂಚಾರ ಮಾಡಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾದಗಿರಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಂತಹ ಘಟನೆ ಇದು. ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ಆಟೋ ಚಾಲಕ ಕೊನೆಗೆ ತನ್ನ ಆಟೋವನ್ನು ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದಾನೆ. ಗಾಳಿಯ ಒತ್ತಡ ಫೋರ್ಸ್ ಅಷ್ಟರ ಮಟ್ಟಿಗೆ ಇರೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾದಗಿರಿಯ ಹಲವು ಕಡೆಗಳಲ್ಲಿ ಇದೇ ರೀತಿಯ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದ. ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಕೂಡ ಆಗಿದೆ. ಬಿರುಗಾಳಿಗೆ ಧರೆಗುರುಳಿದೆ ಬೃಹದಾಕಾರದ ಮರಗಳು. ಬಿರುಗಾಳಿ ಸಹಿತ ಮಳೆಗೆ ಕೆಲ ಮನೆಗಳ ಮೇಲ್ಛಾವಣಿ ಹಾರು ಹೋಗ್ಬಿಟ್ಟಿದೆ. ಕೆಲ ಮರಗಳ ರಂಬೆ ಕೊಂಬೆಗಳು ಮುರಿದು ಮನೆಯ ಕೆಳಗಡೆನೆ ಬಿದ್ದುಬಿಟ್ಟಿದೆ. ಕೆಲವೆಡೆ ಮನೆ ಮುಂದಿದ್ದಂತಹ ಮರಗಳು ನೆಲಕ್ಕಪ್ಪಳಿಸಿದೆ. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಅವರು ಜನಸಂಪರ್ಕದ ಕಚೇರಿಯ ಆವರಣದಲ್ಲೂ ಕೂಡ ಮರ ಧರೆಗುರುಳಿದಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಸತತವಾಗಿ ಸುರಿತಾ ಇರುವಂತಹ ಮಳೆ ಯಾದಗಿರಿಯಲ್ಲಿ ಸೃಷ್ಟಿಸಿರುವಂತಹ ಅವಾಂತರ. ಇದೇ ರೀತಿಯ ಅವಾಂತರ ಯಾದಗಿರಿಯ ಹಲವು ಭಾಗಗಳಲ್ಲಿ ಘಟಿಸಿರುವಂತಹದ್ದು. ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗಾಳಿ ಮಳೆಗೆ ಕಲ್ಲು ಸಮೇತ ಹಾರಿ ಹೋಗಿದೆ ಮೇಲ್ಛಾವಣಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಳೆ ಗಾಳಿ ಜೋರಾಗ್ತಾ ಇದ್ದಂತೆ ಮನೆಯಿಂದ ಹೊರಬಂದು ಇಡೀ ಕುಟುಂಬ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಯಾದಗಿರಿಯ ಮಾತಾ ಮಣಿಕೇಶ್ವರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 6 ಜನರ ಕುಟುಂಬವೊಂದು ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದೆ. ಮೇಲ್ಛಾವಣಿ ಹಾರೋದನ್ನು ಗಮನಿಸಿ ಮನೆಯಿಂದ ತತ್ಕ್ಷಣ ಕೋರೆಗೆ ಓಡ್ ಬರ್ತಾರೆ 6 ಜನ. ಹಾಗಾಗಿ 6 ಜನರ ಪ್ರಾಣ ಉಳಿದಿದೆ. ಒಂದು ವೇಳೆ ಮನೆಯಲ್ಲಿದ್ದರೆ ದೊಡ್ಡ ಅನಾಹುತವೇ ಆಗ್ತಿತ್ತಂತೆ. ಯಾದಗಿರಿಯಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡ್ತು ಅನ್ನೋದನ್ನ ನೋಡಿದ್ವಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಅದೇ ಹಾಡು ಅದೇ ರಾಗ, ಮಳೆ ಅದೇ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಹಾರಿ ಹೋಗಿದೆ. ತುಳಸಿಗೇರಿಯಲ್ಲಿ ಅಂಗಡಿಗಳ ತಗಡಿನ ಮೇಲ್ಛಾವಣಿ, ದೇವನಾಳದಲ್ಲಿ ಮನೆಯ ತಗಡು ಬಿದ್ದ ಕಾರಣ ಅಜ್ಜ ಮೊಮ್ಮಗನಿಗೆ ಪಾಪ ಗಾಯ ಆಗಿದೆ. ಮರ ಬಿದ್ದು ಎಮ್ಮೆ ಸಾವನ್ನಪ್ಪಿದೆ. ತುಳಸಿಗೇರಿ ದೇವನಾಳ ಭಾಗದಲ್ಲಿ ಅಪಾರ ತೋಟಗಾರಿಕೆಯ ಬೆಳೆಗಳೇನಿತ್ತು ಅದೆಲ್ಲವೂ ಕೂಡ ಜಲಾಹುತಿಯಾಗಿರುವಂಥದ್ದು. ದಾಳಿಂಬೆ, ಚಿಕ್ಕು, ಪಪ್ಪಾಯಿ, ಕಬ್ಬು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಭಾರೀ ಗಾಳಿಗೆ ತೋಟಗಾರಿಕೆಯ ಬೆಳೆ ಬೆಳೆದಿದ್ದಂತಹ ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿರುಗಾಳಿಗೆ ಸೀಮೆಕೆರೆಯಿಂದ ಹಿರೇಶೆಲ್ಲಿ ಕೆರೆಗೆ ಹೋಗುವಂತಹ ರಸ್ತೆಯಲ್ಲಿ ಬೃಹದಾಕಾರದ ಮರಗಳು ಧರೆಗುರುಳಿದೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಮರಗಳು ಬಿದ್ದಿರೋದ್ರಿಂದ ಈಗ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಡಿತವಾಗಿದೆ ಅನ್ನುವಂತಹ ಮಾಹಿತಿ.